ವಿಶ್ವದ ಅತಿ ದೊಡ್ಡ ಚಿನ್ನದ ಪ್ರತಿಮೆ ಅಡಗಿದ್ದು ಎಲ್ಲಿ? ಶತಮಾನಗಳ ಕಾಲ ಜೇಡಿ ಮಣ್ಣಿನಲ್ಲಿ ವಿಶ್ವದ ಅತಿ ದೊಡ್ಡ ಚಿನ್ನದ ಪ್ರತಿಮೆ. ನಾನು ನಿಮ್ಮ ಪ್ರಮೋದ್ ಆರ್.ಕೆ. ತೀರ್. 5,500 kg ಚಿನ್ನದ ವಿಶ್ವದ ಅತಿ ದೊಡ್ಡ ಬುದ್ಧರ ಪ್ರತಿಮೆಯ ಶತಮಾನಗಳ ಕಾಲ ಜೇಡಿ ಮಣ್ಣಿನ ಹೊರಭಾಗದಲ್ಲಿ ಅಡಗಿದೆ. ಥೈಲ್ಯಾಂಡ್ನಲ್ಲಿರುವ ಬುದ್ಧನ ಮೂರ್ತಿ ಚಿನ್ನ ಎಂದು ತಿಳಿದಿದ್ದು ಐತಿಹಾಸಿಕ ಮತ್ತು ಹಿನ್ನೆಲೆಯ ಇತಿಹಾಸ ಸಾಕ್ಷಿಯಾಗಿದೆ. ಥೈಲ್ಯಾಂಡ್ ದೇಶದ ಬ್ಯಾಂಕಾಕ್ ಚೈನಾ ಟೌನ್ ಪ್ರವೇಶ ದ್ವಾರದಲ್ಲಿರುವ ಬುದ್ಧ ವಿಹಾರದಲ್ಲಿರುವ ವಿಶ್ವದ ಅತಿ ದೊಡ್ಡ ಘನ ಚಿನ್ನದ ಬುದ್ಧ ಪ್ರತಿಮೆಗೆ 18 ಕ್ಯಾರೆಟ್ ಚಿನ್ನದ ಮಾಡಲ್ಪಟ್ಟಿದೆ. ಸಂಪತ್ತಿನಲ್ಲಿ ಒಂದಾಗಿದ್ದ 5,500 kgಗಳಷ್ಟು ಶುದ್ಧ ಚಿನ್ನಗಳಿಂದ ಮಾಡಿದ್ದಾರೆ. ಚಿನ್ನದ ಬುದ್ಧರ ಮೂರ್ತಿ ಬೆಲೆ $250 ಮಿಲಿಯನ್ ಎಂದು ಹೇಳುತ್ತದೆ. ಬುದ್ಧನ ಪ್ರತಿಮೆಗೆ ಎತ್ತರ 3.91 ಮೀಟರ್ ಮತ್ತು 3.1 ಅಗಲವಿದೆ. ಇದು 13 ಮತ್ತು 15ನೇ ಶತಮಾನಗಳಲ್ಲಿ ರಚಿಸಲಾಗಿದೆ. ಥೈಲ್ಯಾಂಡ್ ರಾಜ್ಯ ಪ್ರಭುತ್ವದಲ್ಲಿ ಇದು ಬೌದ್ಧ ಕಲೆಯ ಸುವರ್ಣ ಯುಗ ಎಂದು ಕರೆಯುತ್ತಾರೆ. ಬುದ್ಧನ ಮೂರ್ತಿ ಚಿನ್ನವೆಂದು ಗೊತ್ತಾಗಿದ್ದು ಹೇಗೆ? 1954ರಲ್ಲಿ ಜೇಡಿ ಮಣ್ಣಿನ ಪ್ಲಾಸ್ಟರ್ ಲೇಪಿತ ಚಿನ್ನ ಬುದ್ಧರ ಮೂರ್ತಿಯನ್ನು ಇರಿಸಲು ಲೇಪಿತ ಚಿನ್ನ ಬುದ್ಧ ಮೂರ್ತಿಯನ್ನು ಬುದ್ಧ ವಿಹಾರ ಪುನರ್ನಿರ್ಮಾಣ ಮಾಡಿದರು. ಮುಂದೆ ಮೇ 25, 1955ರಂದು ಪ್ರತಿಮೆಯನ್ನು ಸಾಗಿಸುವಾಗ ಅಪಘಾತ ಸಂಭವಿಸಿತು ಮತ್ತು ಪ್ಲಾಸ್ಟರ್ನಿಂದ ಮುಚ್ಚಲ್ಪಟ್ಟಿದ್ದ ಭಾಗವು ಪೂರ್ತಿ ಹಾನಿಯಾಗುತ್ತದೆ. ಆಗ ಒಳಗಿನ ನಿಜವಾದ ಚಿನ್ನದ ಪ್ರತಿಮೆ ಬುದ್ಧನ ಬೆಳಕಿಗೆ ದರ್ಶನವಾಗುತ್ತದೆ. ಬಹಿರಂಗವಾದ ಐತಿಹಾಸಿಕ ಕ್ಷಣ ಇದು. ಥೈಲ್ಯಾಂಡ್ ಬೌದ್ಧ ಪರಂಪರೆ ಹಿರಿಮೆಯ ಗುರಿ ಮತ್ತು ನಮ್ಮ ಭಾರತದ ಬುದ್ಧ ಚಿನ್ನ ಮೂರ್ತಿ ವಿದೇಶದಲ್ಲಿ ಇರುವುದು ನಮ್ಮ ಹೆಮ್ಮೆಯೂ ಕೂಡ. ಪ್ರತಿಮೆಯ ಇತಿಹಾಸ ಆಕರ್ಷಕ ಮತ್ತು ಇತಿಹಾಸ ಪ್ರಸಿದ್ಧವಾದ ಬ್ಯಾಂಕಾಕ್ನಲ್ಲಿರುವ ಅತ್ಯಂತ ಸುಂದರವಾದ ಚಿನ್ನದ ಬುದ್ಧದ ವಿಶ್ವದ ಅತಿ ದೊಡ್ಡ ಬುದ್ಧರ ಪ್ರತಿಮೆಯನ್ನು ನೋಡಲು ಪ್ರಪಂಚಾದ್ಯಂತ ಜನರು ಹೋಗುತ್ತಾರೆ. ಐತಿಹಾಸಿಕ ಬೌದ್ಧರ ಸಾಂಸ್ಕೃತಿಕ ಪರಂಪರೆಯ ಕೇಂದ್ರಗಳಲ್ಲಿ ಇದೂ ಕೂಡ ಒಂದಾಗಿದೆ.